चामराजनगर जिले के कोल्लेगाल तहसील के होसपुर गांव के सरकारी स्कूल के छात्रों को मूलभूत सुविधाओं से वंचित होना पड़ गया है। स्कूल के मैदान में बरसात का पानी के जमावड़े के चलते डेंगू और मलेरिया जैसी बीमारियों से सामना करना पड़ता है। स्कूल की हाल तो बरसात के मौसम में बेहाल रहा है। जिले में फिलहाल बीमारियों को सरकार नियंत्रण करने में काफी मशक्कत करनी पड़ी है। ऐसे में होसपुर गांव के छात्रों के सेहत को लेकर स्थानीय प्रशासन द्वारा किसी तरह की सतर्कता नहीं बरतने पर संगठनों ने सरकार के खिलाफ धरना देकर आक्रोश व्यक्त करने लगी है। ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಅರಳೆ ಗ್ರಾಮ ಪಂಚಾಯಿತಿ ಹೊಸಹಂಪಾಪುರ ಗ್ರಾಮ ಸರ್ಕಾರಿ ಶಾಲೆ ಏನಪ್ಪ ಇದು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ರಾತ್ರಿ ಜೋರಾದ ಮಳೆ ಬಂದಿರೋ ಕಾರಣ ಈ ರೀತಿ ಕೊಳಚೆ ಪ್ರದೇಶ ಆಗಿದೆ ನೋಡಿ। ಈ ರೀತಿ ನೀರು ನಿಂತಿದೆ, ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ। ಈಗ ಡೆಂಗು ಜ್ವರ ಮಲೇರಿಯಾ ಜ್ವರ ಜಾಸ್ತಿ ಆಯ್ತಿರೋದ್ರಿಂದ ಈ ರೀತಿ ಸೊಳ್ಳೆಗಳು ಈ ಥರ ನೀರು ನಿಂತ್ಕೊಂಡ್ರೆ ಸೊಳ್ಳೆಗಳು ನಿಂತ್ಕೊಳ್ಳಲ್ವಾ? ಈ ಥರ ಸೊಳ್ಳೆಗಳು ನಿಂತ್ಕೊಂಡ್ರೆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಅರಳೆ ಗ್ರಾಮ ಪಂಚಾಯಿತಿಯ PDO ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾಗಿರ್ಬೋದು, ಅವ್ರ ಗಮನಕ್ಕೆ ತಂದರೂ ಕೂಡ ಯಾರೂ ಸರ್ಕಾರಿ ಶಾಲೆ ಗಮನ ಕೊಡ್ತಾ ಇಲ್ಲ। ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ। ತಾಲೂಕು ಉಪಾಧ್ಯಕ್ಷರಾದಂಥ ನವೀನ್ ಅವರು ಆಗ್ರಹ ಮಾಡ್ತಾ ಇದ್ದೀವಿ, ಇದು ಜಲ್ದಿ ಇದಕ್ಕೆ ಸರಿಪಡಿಸಿ ಮಣ್ಣಾಕ್ಸಿ ಸರಿಪಡಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಇರ್ಬೋದು, ಅರಳೆ ಗ್ರಾಮ ಪಂಚಾಯಿತಿ ಇರ್ಬೋದು, ಅದ್ರ ಮುಂದ್ಗಡೆ ಕೂತು ಹೋರಾಟ ಮಾಡಬೇಕಾಯ್ತದೆ। ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ಇದನ್ನು ಸರಿಪಡಿಸಬೇಕು। ನಮ್ಮ ಶಾಲೆ ಶಿಕ್ಷಕರು ಕೂಡ ಮನವಿ ಮಾಡ್ತಾ ಇದ್ದಾರೆ, ಯಾರಿಗೂ ಮಾತಿಗೂ ಸ್ಪಂದಿಸ್ತಾನೆ ಈ ಅಧಿಕಾರಿಗಳು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ। ಏನಕ್ಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ ಇಲ್ಲ। ಏನಕ್ಕೆಪ್ಪ ಅಂತಂದರೆ ಈ ಥರ ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ರ ಕೆಲಸದ ಗಮನ ಕೊಟ್ಟರೆ ಮಕ್ಕಳಿಗೆ ತೊಂದರೆ ಆದರೆ ಯಾರು ಹೊಣೆ? ಅಧಿಕಾರಿಗಳು ಹೊಣೆ ಆಯ್ತಾರಾ? ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹೊಣೆ ಆಯ್ತಾರಾ? ದಯವಿಟ್ಟು ಮಕ್ಕಳಿಗೆ ತೊಂದರೆ ಆದರೆ ಅಧಿಕಾರಿಗಳೇ ನೇರ ಹೊಣೆ ಆಯ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ ನೇರ ಹೊಣೆ ಆಯ್ತಾರೆ। ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಆದಷ್ಟು ಜಲ್ದಿ ಇದಕ್ಕೆ ಜೇಡಿ ಮಣ್ಣು ಹಾಕ್ಸಿ ಇದಕ್ಕೆ ಬಂದೋಬಸ್ತ್ ಮಾಡಿಸಿ ಮಕ್ಕಳಿಗೆ ಅನುಕೂಲ ಆಗತ್ತೆ ಮಾಡ್ಕೊಡ್ಬೇಕು। ಮುಂದೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಇದೆ, ಶಾಲೆ ಮಕ್ಕಳು ಎಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ? ಈ ರೀತಿ ನೀರು ನಿಂತ್ಕೊಂಡ್ರೆ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೆ? ನಮ್ಗೆ ಸ್ವತಂತ್ರ ಬಂದಿದೆ ಅಂದ್ರೆ ಎಲ್ಲಿದೆ ಸ್ವಾಮಿ ಸ್ವತಂತ್ರ? ನಮಗೆ ಎಲ್ಲಿದೆ ಸ್ವತಂತ್ರ? ಸ್ವಚ್ಛ ಭಾರತ ಅಧ್ಯಯನ ಮಾಡ್ತಾ ಇದ್ದಾರೆ, ಸ್ವಚ್ಛ ಭಾರತ ಎಲ್ಲಿದೆ ನಮಗೆ? ಆದಷ್ಟು ಜಲ್ದಿ 4 ದಿನಗಳವರೆಗೆ ನೀವು ಮಾಡಲಿಲ್ಲ ಅಂತಂದರೆ ಇದೇ ಜಾಗದಲ್ಲಿ ಕೂತು ನಾವು ಪ್ರವೀಣ್ ಶೆಟ್ಟಿ ಬಣದಿಂದ ಹೋರಾಟ ಮಾಡಬೇಕಾಯ್ತದೆ। ಅಧಿಕಾರಿಗಳು ಇಲ್ಲಿಗೆ ಬರಬೇಕಾಯ್ತದೆ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ।